ಸ್ವೀಟ್ ಬೀಡ, ಸಾದಾ ಬೀಡ, 420, 840, ಜರ್ದಾ ಇವೆಲ್ಲ ಒಳ್ಳೆಯದು. ಇವಾಗ ರೆಡ್ ವೆಲ್ವೆಟು, ಪೈನಾಪಲ್ಲು, ಮ್ಯಾಂಗೋ, ಚಾಕ್ಲೇಟು ಇದು ಹೊಸದು, ಅದನ್ನೇ ತರಿಸಿದ್ದೀವಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತಮ್ಮನೇಲಿ ನೋಡಿರ್ತೀರಾ ಇದೆಲ್ಲ ವೀಡಿಯೋ ಮಾಡ್ತೀರಾ ಅಂತ. ಸೊ ಯೂನಿಕಾಗಿ ಕಾಣಿಸ್ತು, ಡಿಫ್ರೆಂಟಾಗಿ ಕಾಣಿಸ್ತು. ಚೆಕ್ ಮಾಡಬೇಕಾದ್ರೆ ಇವತ್ತು ಯಾವುದೋ ವೀಡಿಯೋ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇನ್ನೊಂದು ವೀಡಿಯೋ ಆಲ್ರೆಡಿ ಬಂದಿರುತ್ತೆ, ಅದನ್ನು ನೋಡಿಲ್ಲ ಅಂದರೆ ಫಸ್ಟು ಆ ವಿಡಿಯೋ ಶೂಟ್ ಮಾಡಿದ್ವಿ. ಇವಾಗ ತಾನೆ ಒಂದು ವಿಂಗ್ಸ್ ಎಲ್ಲನೂ ಮಾಡಿದ್ವಿ ಇಲ್ಲೇ. ಸೊ ಅದಾದಮೇಲೆ ಈಗ ಬೀಡ ವೀಡಿಯೋ ಮಾಡೋಣ ಅಂತ ಸೆಟ್ ಆಗುತ್ತೆ. ತಿಂದ್ಬಿಟ್ಟು ಚೆನ್ನಾಗೆ ಲಾಸ್ಟಲ್ಲಿ ಬೀಡ ಹಾಕೊಬೇಕಲ್ಲ, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ವಿ. ಇದನ್ನು ಏನೋ ಹುಡುಕ್ತಾ ಇದ್ವಿ, ಇದು ಕಾಣಿಸ್ತು ಕಣ್ಣಿಗೆ. ಆಮೇಲೆ ಹಂಗೇ ಸ್ಕ್ರಾಲ್ ಮಾಡಿದ್ರೆ ಏನು ಫ್ಲೇವರ್ಸು, ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ ಗೊತ್ತಾ. ಅದ್ರಲ್ಲಿ ಒಂದಷ್ಟು ತರಿಸಿದ್ದೀವಿ. ಅದಕ್ಕೇ 1,500 ಆಯಿತು ಬಿಲ್ಲು. 1,500 ರೂಪಾಯಿಗೆ ಬೀಡ ತರಿಸಿದ್ದೀವಿ ಇವತ್ತು. ಸೊ ಈ ಥರ ಫ್ಲೇವರ್ಸ್ ಎಲ್ಲ ನೀವು ಟ್ರೈ ಮಾಡಿದ್ದೀರಾ? ಕಮೆಂಟ್ ಮಾಡಿ. ಇವಾಗ ಫಸ್ಟು ಎಲ್ಲಿಂದ ತರಿಸಿದ್ದೀವಿ ಏನು ಅಂತ ನೋಡೋಣ ಬನ್ನಿ. ಕೈಕೆ ಪಾದ ಬನಾರಸುಮಾಲ ಕುಲ್ಲು ಜಾಯೆ ಬರಲ್ಲ ಫುಲ್ಲು, ಹಿಂದಿ ಹಾಡಲ್ಲ. ನಮ್ಮ ಕನ್ನಡದಲ್ಲಿ ಐತಾ ಅದನ್ನು ಹಾಡು? ಹಾಂ ಯಾವುದು ಕನ್ನಡದಲ್ಲಿ ಐತಾ? ಓ ಪರಮೇಶಿ ಪಾನವಲ. ಆಮೇಲೆ ನಾನು ಹೇಳೋದು ಸುಳ್ಳಲ್ಲ ಅದೇನೋ ಬರುತ್ತೆ, ಪರಮೇಶಿ ಪಾನವಲ. ಸೊ ದಿ ಬೀಟಲ್ ಲೀಫ್ ಕೋ ಅಂತ. ಹೆಂಗಿದೆ ಪ್ಯಾಕಿಂಗು, ಯಾವುದು ಇದು KFC ಮೆಕ್ಡೊನಾಲ್ಡ್ಸಿಂದ ಬಂದಂಗಿದೆ. ಚೆನ್ನಾಗಿದೆ, ಕಾಸು ಹಂಗೆ ಇದೆ, ಅದಕ್ಕೋಸ್ಕರ. ಆಮೇಲೆ ಇದು ಸ್ವೀಟ್ ಬೀಡಗಳು ತರಿಸಿರೋದು. ಆಮೇಲೆ ಏನೋ ಅದು 420, 840 ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇಲ್ಲಿ ಹಾಕಿದ್ದಾರೆ 100% ಟೊಬ್ಯಾಕೋ ಫ್ರೀ. ಸೊ ಊಟ ಆದಮೇಲೆ ಪಾನ್ ಹಾಕೊತಾರಲ್ಲ ಅವ್ರಿಗೆ ಅಂತ ಮಾಡಿರೋದು. ಇಂಡಿಯಾಸ್ ಫಸ್ಟ್ ಫೈನೆಸ್ಟ್ ಆನ್ಲೈನ್ ಪಾನ್ ಕಂಪನಿ. ಆಮೇಲೆ ಕೆಳಗೆ ನೋಡಿ, ಮೇಲೆ ಪಾನ್ ದಿ ಹೆಲ್ದಿ ಇಂಡಿಯನ್ ಡೆಸರ್ಟ್ ಅಂತ ಏನಕ್ಕೆ ಹಾಕಿದ್ದಾರೆ. ಬೀಡ ಎಲೆ ಅಡಿಕೆ ಅಂದಿದ ತಕ್ಷಣ ಕೆಟ್ಟದ್ದು ಅಂತ ತುಂಬ ಜನ ಅನ್ಕೊತಾರೆ. ಸೊ ಎಲೆ ಅಡಿಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತಾಗಬೇಕು ಅಂದರೆ ಬಟ್ ಚಾನಲ್ ಇದೆ ಗೊತ್ತಾ, ಅವ್ರ ವೀಡಿಯೋ ನೋಡಿದಾಗ ಒಂದು ವೀಡಿಯೋ ಮಾಡಿದ್ದಾರೆ ಅವ್ರು ಇದೇ ಬಗ್ಗೆನೇ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವೇನೋ ನೋಡಿಲ್ಲ ಅಂದರೆ ಒಂದ್ಸಲಿ ಬಟ್ ಚಾನಲಲ್ಲಿ ಅದು ಚೆಕ್ ಮಾಡಿ. ಎಲೆ ಅಡಿಕೆ ಬಗ್ಗೆ ಹೇಳಿದ್ದಾರೆ, ತಿಂದರೆ ಎಷ್ಟು ಒಳ್ಳೆಯದು ಅದು ಅಂತ, ಆರೋಗ್ಯಕ್ಕೆ ಒಳ್ಳೆಯದು ಎಲೆ ಅಡಿಕೆ. ಸೊ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಮಾಡ್ರೇಟ್, ಅಥವಾ ಆ ಕಡೆ ನಾರ್ತ್ ಕಡೆ ಎಲ್ಲ ಜಾಸ್ತಿ, ನಮ್ಮ ಕಡೆ ಸ್ವೀಟ್ ಆಗಿರಲಿ ನಾನ್ ವೆಜ್ ತಿಂದಾಗ ತಿಂತೀವಿ ಜಾಸ್ತಿ. ಮಾತಬೇಡ, ಓಪನ್ ಮಾಡೋಣ. ಕಚಾಕ್ ಅರ್ಧ ಓಹೋ ಒಂದು ಬಾಕ್ಸ್. ಗುರು ಯಾವನು ತಂದ್ಕೊಟ್ಟವನು? ಕೆಳಗಡೆ ಐತೆ ಬ್ರ್ಯಾಂಡಿಂಗು. ಅಯ್ಯೋ ಹಿಂಗೆ ಇಡಲ್ಲ, ಹಿಂಗೆ ಇಡ್ತೀನಿ. ಹಿಂಗೆ ಬಂತು ಹಂಗೆ ಇಡ್ತೀನಿ, ಹಿಂಗೆ ತೆಗೆದು ಹಿಂಗೆ ಇಡ್ತೀನಿ. 2 3. ಓ ಇದು ಹೆಂಗೆ ಇಟ್ಟಾರ ಗೊತ್ತಾ? 3 ಏನಾಗಿರೋ ಒಳಗಡೆ ಏನಾಗಿರಲ್ಲ, ಬೀಡ ಅಲ್ವ, ಹಿಂಗೆ ಅವರೇ ಕಳಿಸಿರೋದು ಕಂಪ್ನಿಯವರು ಪಾರ್ಸಲ್ ಮಾಡಿ ಈ ಥರ. ಸೊ ಇದ್ರ ಮೇಲೆ ಏನು ನೇಮ್ ಏನೂ ಮಾಡಿಲ್ಲ. ಫ್ರೆಶ್ಲಿ ಮೇಡ್ ಅಂತ ಇದೆ. ಇಲ್ಲ ಇವ್ರು ನೇಮಿಂಗ್ ಎಲ್ಲ ಮಾಡಿದ್ದಾರೆ, ಫ್ರೆಶ್ಲಿ ಮೇಡ್. ಆಮೇಲೆ ಇಲ್ಲಿ ಏನು ನಾವು ತರಿಸಿದೆವು, ಎಕ್ಸಾಟಿಕ್ ಲೀಚಿ ಏನೋ ಮೀಠಾ ಪಾನ್. ಯಾವತ್ತಾದರೂ ಲೀಚಿ ಹಾಕ್ಕೊಂಡು ಪಾನ್ ತಿಂದಿದ್ದೀರಾ, ಬೀಡ ತಿಂದಿದ್ದೀರಾ? ನೋಡಿ ತರಿಸಿದ್ದೀವಿ, ಅದಕ್ಕೆ ತರಿಸಿದ್ರು. ತಣ್ಣಗಿದೆ. ಇದು ಮಗ ಇರಬೇಕು. ಇಲ್ಲ, ಇದು ಮೆಕ್ಸಿಕನ್ ರೆಡ್ ಚಿಲ್ಲಿ ಚಾಕ್ಲೇಟ್ ಕೋಟೆಡ್ ಪಾನ್. ಮೆಕ್ಸಿಕನ್ ಚಿಲ್ಲಿ ಖಾರ ಬೀಡ ತಿಂದಿದ್ದೀರಾ? ಕಮೆಂಟ್ ಮಾಡಿ. ಇದು ಮ್ಯಾಂಗೋ ಕೋಟೆಡ್ ಪಾನ್, ಹಿಂಗೆ. ಇದು ಚೆರಿ ಪೈನಾಪಲ್ ಪಾನ್. ಇದು ಮಗಾಯ್. ಇದು ಮಗಾಯ್, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಸ್ವೀಟ್ ಬೀಡ, ಸಾದಾ ಬೀಡ, ಮಗಾಯ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ದೊಡ್ಡವ್ರಿಗೆಲ್ಲ ಏನೋ ನಂಬರ್ಸ್ ಎಲ್ಲ ಗೊತ್ತಿರುತ್ತೆ. ಇದು ರೆಡ್ ವೆಲ್ವೆಟ್ಟಲ್ಲಿ ಬೀಡ ಮಾಡವ್ರೆ. ಏನು ಕಾಲ ಬಂತು, ಏನೋ ನಾವು ತಿಂತಾಯಿದ್ದೀವಿ, ನಾವು ರಿವ್ಯೂ ಮಾಡ್ತಾಯಿದ್ದೀವಿ, ಅದನ್ನು ನೀವು ನೋಡ್ತಾ ಇದ್ದೀರಾ. ಇವಾಗ ಓಪನ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ಆಮೇಲೆ ಒಂದೊಂದು ಬಾಕ್ಸಲ್ಲಿ 4 ಪೀಸ್ ಇರುತ್ತೆ. ಒಂದೊಂದು ಎಷ್ಟೆಷ್ಟು ಪ್ರೈಸು ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಈ ಒಂದೊಂದು ಕಮ್ಮಿ ಆರ್ಡ್ರ್ ನಾವು ಮಾಡಿರೋದೇ ಅಂದರೆ 199 ರೂಪೀಸ್ ಏನೋ. ಒಂದೊಂದೇ ತಿನ್ಬಿಡುವ. ಫಸ್ಟು ಮಗಾಯಿಂದ ಶುರು ಮಾಡೋಣ. ಮಗಾಯಿ ಪಾನ್ ಓಪನ್ ಮಾಡೋಣ. ಸೀಲು
ಹೆಂಗೆ ಬಿಚ್ಚೋದು? ಓ ಮೈ ಗಾಡ್, ಕಾಸಿಗೆ ತಕ್ಕಂತೆ ಕಜ್ಜಾಯ ಗುರು. ಹೆಂಗೆ ಪ್ಯಾಕಿಂಗ್ ಒಳಗೆ ಪ್ಯಾಕಿಂಗು. ಇದರಲ್ಲಿ ನಿಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಫುಲ್ ವಿತ್ ಲೇಬ್ಲಿಂಗ್. ಅದಕ್ಕೆ ಅವ್ರು ಹಾಕ್ಕೊಂಡಿರೋದು ಇಂಡಿಯಾಸ್ ಫಸ್ಟು ಫೈನೆಸ್ಟು ಏನೋ ಅಂತ ಪಾನ್ ಕಂಪ್ನಿ ಅಂತ. ಒಳಗಡೆ ಮಗೈ ಪಾನ್, ಸಿಲ್ವರ್ ಪೇಪರ್, ಪ್ಯೂರ್ ಸಿಲ್ವರ್. ಇದು ಪ್ಯೂರ್ ಸಿಲ್ವರ್ ಅಂದರೆ ಯಾವುದು ಗೊತ್ತಾ? ಇದು ಸಿಲ್ವರ್ ನಾವು ಹಾಡ್ಕೊತಿರಲ್ಲ ಸಿಲ್ವರ್, ಅದೇ ಸಿಲ್ವರ್, ಪ್ಯೂರ್ ಸಿಲ್ವರ್. ಇದು ತಿನ್ಬೋದು, ಎಡಿಬಲ್. ಗೋಲ್ಡು ಬರುತ್ತೆ, ಪೇಪರು ಪ್ಯೂರ್ ಗೋಲ್ಡು, ಅದು ಎಡಿಬಲ್. ಅದು ಕಾಸ್ಟ್ಲಿ ಐಟಮ್ಸ್ ಮಾತ್ರ ಹಾಕ್ತಾರೆ, ಯಾಕಂದರೆ ಇದು ಕಾಸ್ಟ್ಲಿ. ಹಾಂ ಸೂಪರ್, ಚೆನ್ನಾಗಿದೆ. ಮಗಾಯಿ ಪಾನು ತುಂಬ ಎಳೆದು ಎಲೆ ಹಾಕಿರ್ತಾರೆ, ಬೇಗ ಮೆಲ್ಟ್ ಆಗುತ್ತೆ ಬಾಯಲ್ಲಿ, ಬೇಗ ಮುಗ್ದೋಗುತ್ತೆ. ಒಳಗಡೆ ಫಿಲ್ಲಿಂಗ್ ಅಂತೂ ಅದ್ಭುತವಾಗಿದೆ. ಬಾಯೆಲ್ಲ ಘಮ 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 ಅಂತ ಫ್ರೆಶ್ಶಾಗಿ ಒಂದು ಒಳ್ಳೆ ಊಟ ತಿಂದಾದಮೇಲೆ ತಿಂದ್ಬಿಟ್ರೆ ಜೀರ್ಣ ಆಗ್ಬಿಡುತ್ತೆ. 4 ಪೀಸ್ ಬರುತ್ತೆ. ನಾನು ಹೆಂಗಂದಂಗೆ ಇಟ್ಟವರಲ್ಲ ಒಳಗಡೆ ಏನೇನೋ ಆಗ್ಬಿಡುತ್ತೆ ಅಂದ್ಕೊಂಡೆ, ಬಟ್ ಈ ಥರ ಇರೋದ್ರಿಂದ ಹೆಂಗೆ ಬೇಕಾದ್ರೂ ಇಡ್ಬೋದು. 4 ಪೀಸು. ಆಮೇಲೆ ಇನ್ನೇನೋ ಇದೆ ನೋಡಿನಿ, ವೆಟ್ ವೈಪ್ ಗುರು, ವೆಟ್ ವೈಪ್ಸ್ ಕೊಟ್ಟಿದ್ದಾರೆ. ತಿಂದಮೇಲೆ ಕೈ ತೊಳ್ಕೊಳ್ಳಿ, ಒರೆಸ್ಕೊಳ್ಳಿ ಅಂತ. ಓ ಮೈ ಗಾಡ್, ಸೆಂಟ್, ಘಮ ಘಮ ಘಮ. ಇದು ಲಕ್ಸುರಿ, ಕಾಸು ಕೊಟ್ಟಂಗೆ ಕಜ್ಜಾಯ ಅಂತೀವಲ್ಲ ಇದಕ್ಕೆ. ಬೀಡಾಗೆ ಯಾವ ಲೆವೆಲ್. ಈಗ ನೆಕ್ಸ್ಟ್ ಬೀಡ, ಮ್ಯಾಂಗೋ ಕೋಟೆಡ್ ಪಾನು. ಸೇಮ್ 4 ಪೀಸ್ ವೆಟ್ ವೈಪ್ಸ್. ಸೂಪರ್. ಮ್ಯಾಂಗೋ ಕೋಟೆಡ್. ಇದನ್ನು ಕಚ್ಬಿಡ್ತೀನಣ್ಣ. ಒಳ್ಳೆ ಫೀಲಿಂಗ್ ನೋಡಿ. ಮೇಲ್ಗಡೆ ಕೋಟಿಂಗ್ ಬಿಟ್ಟು ಫುಲ್ ಕರ್ಗೋಯ್ತು. ಈ ಕೇಕ್ಗೆಲ್ಲ ಹಾಕಿರ್ತಾರೆ ಗೊತ್ತಾ, ಮ್ಯಾಂಗೋ ಕ್ರೀಮ್, ಅದೇನೆ. ಇದು ಗಟ್ಟಿಯಾಗಿರುತ್ತೆ. ಮ್ಯಾಂಗೋ ಫ್ಲೇವರು ಲೈಟಾಗಿ ಬರುತ್ತೆ ಜಾಸ್ತಿ. ಇದು ಮ್ಯಾಂಗೋದು ಮೋಸ್ಟ್ಲಿ ಏನಂತಾರೆ ಫ್ಲೇವರ್ ಹಾಕಿ, ಮ್ಯಾಂಗೋ ಫ್ಲೇವರಲ್ಲಿ ಮಾಡಿರ್ತಾರೆ ಆಬ್ವಿಯಸ್ಲಿ. ಸೊ ಲೈಟಾಗಿ ಬರುತ್ತೆ ಮ್ಯಾಂಗೋ ಫ್ಲೇವರು. ಹೊರಗಡೆ ಸ್ವೀಟ್ ಬಿಡ. ಅದರಲ್ಲೂ ಇಂಗ್ರೀಡಿಯೆಂಟ್ಸು ಸೇಮ್ ಇದೇ ಥರ ಇದ್ದಿದ್ದು. ಚೆನ್ನಾಗಿದೆ, ಡಿಫ್ರೆಂಟಾಗಿ ಮಕ್ಕಳುಗಳಿಗೆ ಇಷ್ಟ ಆಗುತ್ತೆ. ಇವಾಗ ನೆಕ್ಸ್ಟು ಎಕ್ಸಾಟಿಕ್ ಲೀಚಿ ಮೀಠಾ ಪಾನ್. ಏನು ಬೀಡ ಮಯ ಇವತ್ತು. ಒಂದು ವಾರದಿಂದ ನನ್ನ ಕತೆ ಆಗ್ತಾಯಿಲ್ಲ ಬರೋ. ಇದ್ರ ಮೇಲೆ ಕೋಟಿಂಗ್ ಗೇಟಿಂಗ್ ಇಲ್ಲ, ಕಚ್ಬಿಟ್ಟು ಒಳಗಡೆ ಲೀಚಿ ಹಣ್ಣು ಇದೆಯಾ ನೋಡೋಣ. ಶಿವ, ಲೀಚಿ ಹಣ್ಣು ಸಿಕ್ಕಿಲ್ಲ, ಬಟ್ ಅದು ಫ್ಲೇವರ್ ಬರ್ತದೆ. ಹಣ್ಣಿಲ್ಲ, ಲೀಚಿ ಹಣ್ಣಿನ ಫ್ಲೇವರ್ ಹಿಂಗೆ ಸಾಧ್ಯ? ಅದರಲ್ಲೂ ಫ್ಲೇವರ್ ಬರುತ್ತಾ ಲೀಚಿನೂ? ಚೆನ್ನಾಗಿದೆ ಒಂಥರ. ಅದು ಹೇಳ್ತಾ ಇದ್ದೀನಲ್ಲ ಅವಾಗಿಂದ ಬಾಯೆಲ್ಲ ಘಮ 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 ಅಂತ ಇದೆ. ಅದು ಸಕಾಲಾಗಿದೆ. ಫಸ್ಟಿಂದ ಮಗಾಯೆ ಮ್ಯಾಂಗೋ ಬಿಡಿ, ಅದರಲ್ಲೇನು ಅಷ್ಟೊಂದು ಲೈಟಾಗಿ ಮ್ಯಾಂಗೋ ಫ್ಲೇವರು ಮೇಲ್ಗಡೆ ಇದ್ದಿದ್ದು. ಇದು ಫುಲ್ಲು ಲೀಚಿ ಹಣ್ಣು ತಿನ್ನಂಗೆ ಅನಿಸ್ತದೆ, ಬಟ್ ಹಣ್ಣಿಲ್ಲ ಒಳಗೆ. ನೆಕ್ಸ್ಟು ಚೆರಿ ಪೈನಾಪಲ್ ಪಾನ್. ಮಾಡಿದರೆ ಒಳಗಡೆ ಇದು ಕಚ್ಚಿಬಿಟ್ಟೆ ನೋಡಬೇಕು. ಅದು ಸಖತ್ತಾಗಿದೆಯಪ್ಪ. ಅದು ಆವಾಗಲೇ ಲೀಚಿದು ತಿಂದಾದರೂ ಎಷ್ಟೊತ್ತು ತಿಂದಾದ್ಮೇಲೆ ಬಾಯಲ್ಲಿ ಹಂಗೆ ಇದೆ, ಫ್ಲೇವರ್ ಇದೆ. ಆಮೇಲೆ ಅದು ಅಡಿಕೆದು ಸ್ವಲ್ಪ ಲೈಟಾಗಿ ಸ್ಟ್ರಾಂಗ್ ಆಗಿದೆ, ಲೈಟಾಗೆ. ಇದನ್ನು ಕಚ್ಬಿಡುವ. ಇದರಲ್ಲೂ ಲೈಟಾಗಿ ಫ್ಲೇವರ್ ಬರುತ್ತೆ ಚೆರಿದು ಪೈನಾಪಲ್ದು, ಬಟ್ ಏನು ಅಷ್ಟೊಂದು ಜಾಸ್ತಿ ಇಲ್ಲ, ಅದರಷ್ಟಿಲ್ಲ. ಲೀಚಿನಲ್ಲಿ ಜಾಸ್ತಿ ಲೀಚಿ ಫ್ಲೇವರು. ಇದು ಎಲೆ ಸ್ವಲ್ಪ ಆಗಿನ ಚೂರಿ 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 ಅನ್ನುತ್ತೆ, ಅಷ್ಟೊಂದೇನು ಘಾಟಿಲ್ಲ. ನಾಟಿ ಎಲೆಗಳು ಬರ್ತಾವಲ್ಲ, ಈಗ ಎಲ್ಲ ನಮ್ಮ ತಾತ ಅಜ್ಜಿದಿರಲ್ಲ ತಿಂತಾಯಿರ್ತಾರಲ್ಲ ಊಟಕ್ಕೆಲ್ಲ ಹೋದಾಗ, ಅವೆಲ್ಲ ತಿಂದ್ಬಿಟ್ರೆ ನಾಲ್ಗೆ ಸುಟ್ಟು ಹೋಗ್ಬಿಡುತ್ತೆ. ಸಖತ್ತು ಖಾರ ಇರುತ್ತೆ. ಇದು ಅಷ್ಟೊಂದೇನಿಲ್ಲ, ಇದು ಆರಾಮಾಗಿ ತಿನ್ಬೋದು.
ಬಟ್ ಇದು ಲೈಟಾದ ಫ್ಲೇವರ್ ಅಷ್ಟೇ. ಒಳಗಡೆ ಫಿಲ್ಲಿಂಗ್ ಎಲ್ಲ ಸೇಮ್, ಅದೆಲ್ಲ ಬರುತ್ತಲ್ಲ ಗುಲ್ಕನ್ನು ಅದೆಲ್ಲ ಇದೆ. ಲೈಟಾಗಿ ಘಮ ಅನ್ನತ್ತೆ, ಅದು ಚೆನ್ನಾಗಿತ್ತು. ಲೀಚಿ ಘಮ 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 ಅಂತಿತ್ತು. ಈಗ ಇನ್ನೂ 2 ಇದೆ ಡಿಫ್ರೆಂಟ್ ಆದದ್ದು. ರೆಡ್ ವೆಲ್ವೆಟ್, ಈಗ ನೆಕ್ಸ್ಟು ರೆಡ್ ವೆಲ್ವೆಟ್ ಕೇಕ್ ತಿಂದಿದ್ದೀವಿ, ರೆಡ್ ವೆಲ್ವೆಟ್ ಐಸ್ ಕ್ರೀಮು ತಿಂದಿದ್ದೀವಿ. ರೆಡ್ ವೆಲ್ವೆಟ್ನ ಪಾನ್ಗೂ ಹಾಕ್ಬಿಟ್ರು ಕೊನೆಗೆ. ಇದೇನು ಕತೆ ಮಾಡಿರ್ತಾರೆ ಈಗ ಒಳಗಡೆ, ಬಿಚ್ಚೇ ಬಿಡೋಣ. ಈ ರೆಡ್ ವೆಲ್ವೆಟು ಕಾಣಿಸ್ತಾನೆ ಇಲ್ಲ, ಎಲ್ಲಿದೆಯಾ? ಟಿಲ್ಸ್ ಇದೊಂಥರ ಫುಲ್ ಗಂಟಲೆಲ್ಲ ತಣ್ಣಗಾಗ್ತದೆ, ಒಂಥರ ಮಿಂಟ್ ಫ್ಲೇವರ್ ಬರುತ್ತೆ ಗೊತ್ತಾ, ಆ ಥರ ಫ್ಲೇವರ್ ಇದು. ಇದರಲ್ಲೂ ಅಷ್ಟೇ ರೆಡ್ ವೆಲ್ವೆಟ್ದು ಫ್ಲೇವರ್ ಇದೆ. ಅಮೃತಾಂಜನ್ ಮೂಗಿಟ್ಕೊಂಡಾಗ ಸ್ವಲ್ಪ ಗಂಟ್ಲು ಹಚ್ಕೊಂಡಾಗ ಅಕಸ್ಮಾತ್ ಒಂಚೂರು ನಾಲ್ಗೆ ಗಂಟು ಕೊಟ್ಟಾದಾಗ ಫೀಲ್ ಆಗುತ್ತಾ, ಈ ಸ್ಟೀಮ್ ತೊಗೊಂಡಾಗ ಅಮೃತಾಂಜನ್ ಹಾಕೊಂಡು ಸ್ಟೀಮ್ ತೊಗೊತೀವಿ ಗೊತ್ತಾ, ಬಿಸಿನೀರು ಒಂಥರ ಗಂಟಲೆಲ್ಲ ಫೀಲ್ ಆಗುತ್ತಾ, ಮೂಗೆಲ್ಲ ಆ ಥರ ಫೀಲ್ ಆಗ್ತದೆ. ತಿಂತ ತಣ್ಣಗೆ ಒಂಥರ ಚೆನ್ನಾಗಿದೆ. ಬಟ್ ಲೀಚಿ ಚೆನ್ನಾಗಿತ್ತು, ಬಾಯೆಲ್ಲ ಸ್ವೀಟ್ ಆಗ್ಬಿಡುತ್ತೆ. ಅದಕ್ಕೆ ಲಾಸ್ಟ್ ತಿನ್ನ ಅಂತ ಇಟ್ಕೊಂಡಿದ್ದೆ. ಮೆಕ್ಸಿಕನ್ ರೆಡ್ ಚಿಲ್ಲಿ ಚಾಕ್ಲೇಟ್ ಕೋಟೆಡ್ ಪಾನ್. ಇಷ್ಟು ಉದ್ದ ಐತೆ, ಹೆಂಗಿರುತ್ತೆ ಏನೋ ಇದು. ಓಪನ್ ಮಾಡೋಣ. ಓ, ಇದು ಫುಲ್ಲು ಸೀಲ್ಡ್ ಪ್ಯಾಕು, ಅವೆಲ್ಲ ಸೀಲ್ ಆಗಿರಲಿಲ್ಲ. ಚಾಕ್ಲೇಟಲ್ಲಿ ಕೋಟ್ ಆಗಿದೆ. ಆ ಮ್ಯಾಂಗೋನು ಹಿಂಗೆ ಚಾಕ್ಲೇಟಲ್ಲಿ ಹಿಂಗೆ ಡಿಪ್ ಮಾಡಿ, ಚಾಕ್ಲೇಟ್ ಲಿಕ್ವಿಡ್ ಇರುತ್ತೆ ಅದು ಡಿಪ್ ಮಾಡಿ ಗಟ್ಟಿಯಾಗಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಇದು ಹಂಗೆ ತಣ್ಣಗಿದೆ. ಓ ಬಾ, ಶಿವಾರ್ಪಣ ಮಸ್ತು. ಚಾಕ್ಲೇಟ್ ಡಾಮಿನೇಟ್ ಮಾಡ್ತದೆ ಇಲ್ಲ, ಇವಾಗ ಖಾರ ಬಂತು. ಖಾರ ಲೇಟಾಗಿ ಬರುತ್ತೆ, ಖಾರ ಕಿಕ್ಕು ಆ ಗಂಟ್ಲಲ್ಲಿ. ಮೇಲ್ಗಡೆ ಚಾಕ್ಲೇಟ್ ಸ್ವಲ್ಪ ಇದೆಯಲ್ಲ, ಅದು ಸ್ವಲ್ಪ ತಡೆಯುತ್ತೆ ಖಾರನ. ಬಟ್ ಇವಾಗ ಸ್ವಲ್ಪ ತಾಯ್ತು, ಇವಾಗ ನಾಲ್ಗೆಲ್ಲಿ ಸ್ಪ್ರೆಡ್ ಆಗ್ತದೆ ಖಾರ. ಸ್ವೀಟ್ ಬೀಡ, ಸಾದಾ ಬೀಡ, 420, 840. ಈಗ ಮೆಕ್ಸಿಕನ್ ಚಿಲ್ಲಿ ಬೀಡ, ಇನ್ನೂ ಏನೇನು ಬರುತ್ತೋ ಅದರಲ್ಲಿ ಇನ್ನೂ ಎಷ್ಟೊಂದು ಫ್ಲೇವರ್ ಇತ್ತು. ನಾನು 8 ಏನೋ ಆರ್ಡರ್ ಮಾಡಿದೆ, ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು 6 ತರಿಸಿದೆ. ಇದಕ್ಕೆ ಸುಸ್ತಾಗೋಯ್ತು. ಖಾರ ಇದೆ ಆಗ್ತದೆ ಇದು. ಸ್ವಲ್ಪ ಈ ಥರನೂ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ ನನಗೆ. ನೀವು ಇವೆಲ್ಲ ಎಷ್ಟೊಂದು ವೆರೈಟಿ ಎಲ್ಲ ವಿಚಿತ್ರ ಎಲ್ಲ ಟ್ರೈ ಮಾಡೋಕ್ಕೋಗ್ಬೇಡಿ. ನಾನು ಇದು ತರಿಸಿದ್ರಲ್ಲಿ ನನಗೆ ಇಷ್ಟ ಆಗಿದ್ದು ಲೀಚಿ, ಮಗಾಯಿ, ಅದು ಬಿಟ್ಟರೆ ಇನ್ನೊಂದು ಯಾವ ತರಿಸಿದೆ, ಅದು ಯಾವುದೂ ಫ್ಲೇವರ್ ಬಂದಿಲ್ಲ. ಮ್ಯಾಂಗೋ, ಅದು ಯಾವುದೋ ಚೆರಿ ಪೈನಾಪಲ್ಲು, ರೆಡ್ ವೆಲ್ವೆಟು, ಅದ್ರದ್ದು ಫ್ಲೇವರ್ ಎಲ್ಲ ಜಾಸ್ತಿ ಬಂದಿಲ್ಲ. ಇದು ಜಾಸ್ತಿ ಖಾರ ಇದೆ. ಅಂದರೆ ಜಾಸ್ತಿ ಅಂದರೆ ನನಗೆ ಸ್ವಲ್ಪ ಖಾರ ಅನಿಸುತ್ತೆ, ಒಬ್ಬರು ಖಾರ ತಿನ್ನೋರಿಗೆ ಏನು ಅನ್ಸಲ್ಲ ಅನಿಸುತ್ತೆ. ನಾಲ್ಗೆಲ್ಲ ಫುಲ್ ಖಾರ ಆಯಿತು. ಅಂದರೆ ಫುಲ್ ತಿಂದರೆ ಬರೀ ಸ್ಟಾರ್ಟಿಂಗ್ ಅರ್ಧ ಕಚ್ಕೊಂಡಲ್ಲ ಸ್ವಲ್ಪ, ಅವಾಗೇನು ಅನಿಸ್ಲಿಲ್ಲ. ಫುಲ್ ತಿನ್ನಲ್ಲ ಖಾರ. ಮೇಲ್ಗಡೆ ಚಾಕ್ಲೇಟು ಅವಶ್ಯಕತೆ ಇದೆ, ಅಷ್ಟು ದಪ್ಪ ಕೋಟಿಂಗ್ ಚಾಕ್ಲೇಟ್ ಅವಶ್ಯಕತೆ ಇದೆ. ಅದಿಲ್ಲ ಅಂದರೆ ಬಿಚ್ಬಿಟ್ಟು ತಿಂದರೆ ಖಾರ ಜಾಸ್ತಿ ಹೊಡೆಯುತ್ತೆ, ಆ ಸ್ವೀಟ್ ಸ್ವಲ್ಪ ತಡೆಯುತ್ತೆ. ನಾಲ್ಗೆಲ್ಲ ಸ್ಪ್ರೆಡ್ ಆಗೋಯ್ತು. ಈಗ ಇದಿಷ್ಟು ಚೆನ್ನಾಗಿತ್ತು. ನಾವು ತರಿಸಿದ್ರಲ್ಲಿ 2 ಇಷ್ಟ ಆಗಿತ್ತು ನನಗೆ. ಅದು ಬಿಟ್ಟರೆ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ ಖಾರದ್ದು ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಏನೋ ಮೆಕ್ಸಿಕನ್ ಚಿಲ್ಲಿ ಖಾರ ತಿನ್ನೋರು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋರು. ಬಟ್ ಇಲ್ಲಾಂದರೆ ನಾರ್ಮಲ್ ಬೀಡ ರೋಡ್ ಸೈಡು ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ನಂತರ ಪ್ರೀಮಿಯಮ್ ಬೀಡ ಟ್ರೈ ಮಾಡ್ತೀರಾ, ನಿಮಗೆ ರೋಡ್ ಸೈಡೆಲ್ಲ ತಿನ್ನಲ್ಲ ಅನ್ನೋರು ಈ ಥರದನ್ನು ಟ್ರೈ ಮಾಡ್ಬೋದು. ಸೊ ಒಂದು ಡಿಫ್ರೆಂಟ್ ಆದ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಡಿ. ಯಾರೂ ಗೊತ್ತಿಲ್ಲ ಈ ಥರ ಆನ್ಲೈನಲ್ಲೂ ಬೀಡ ಸಿಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ. ಆಮೇಲೆ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ತಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ವಿಚಿತ್ರವಾದ್ದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.